ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾರ್ನಿಂಗು ನಾನು ವಿಡಿಯೋನ ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಹಾಗಾಗಿ ನಾನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ಹೆಂಗಿದ್ರು ಊರು ಜಾತ್ರೆ ಆಗಿತ್ತಲ್ಲ, ಊರ ಹಬ್ಬ ವರ್ಷಕ್ಕೊಂದ್ಸಲಿ ಆಗುತ್ತಲ್ಲ ಅದು. ಹಾಗಾಗಿ ನಮ್ಮನೆಯವರು ಹೊರಟಿದ್ರು. ಸರಿ ಆಯಿತು, ನಾನು ಹೊರಡೋಣ ಅಂತ ಅಂದ್ಬಿಟ್ಟು. ಅಂದರೆ ಬೆಂಗಳೂರಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ತೊಳೆಯೋದಿತ್ತು. ವಾಷಿಂಗ್ ಮಿಷಿನ್ಗೆ ಹೆಂಗೆ ಬಟ್ಟೆ ಹಾಕೋದು ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ. ಮತ್ತು ಬೆಂಗಳೂರಿರೋ ಮನೆಯಲ್ಲಿ ಮೋಟ್ರ್ ಕೆಟ್ಟೋಗಿತ್ತು. ಓನರೆಲ್ಲ ರೆಡಿ ಮಾಡಿಸಿದ್ದೀನಿ, ಬಂದು ಬೇಕಾದರೆ ನೋಡ್ಕೊಳ್ಳಿ. ನೀರೆಲ್ಲನೂ ಹೋಗ್ತಾಯಿದೆ. ಆನ್ ಮಾಡೋದು ಆಫ್ ಮಾಡೋದೆಲ್ಲ ನಾನು ಕೆಳಗಡೆ ನಾನು ಹೇಳ್ಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದರು. ಅಂದರೆ ಕೆಳಗಡೆ ಗ್ರೌಂಡಲ್ಲಿದ್ರಲ್ಲ, ಅವರೇ ನೀರು ಆನ್ ಮಾಡೋದು ಆಫ್ ಮಾಡೋದು. ಮತ್ತು ನೀರು ಅಂದರೆ ಆಟೋಮೆಟಿಕ್ ಅಲ್ವಲ್ಲ, ಒಳ್ಳೋಗುತ್ತೆ, ಈ ಥರ ಎಲ್ಲ ಇರುತ್ತಲ್ಲ ನೀರು ತುಂಬಿದಾಗ, ಅದನ್ನು ಹೆಂಗೆ ಆಫ್ ಮಾಡೋದು ಅದೆಲ್ಲನೂ ಕೂಡ ಹೇಳ್ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಅದಾದಮೇಲೆ ಅದಕ್ಕೆ ನಾನು ಒಂದ್ಸಲ ವಾಷಿಂಗ್ ಮಿಷಿನಿಗೂ ಬಟ್ಟೆ ಹಾಕೋದು ಯಾವ ರೀತಿ ಅಂತ ಹೇಳ್ಕೊಡೋಣ, ನಮ್ಮ ಮನೆಯವ್ರಿಗೂ ಎಲ್ಲ ತೊಳೆದಾಕ್ಬಿಟ್ಟು ಮನೆ ಕ್ಲೀನ್ ಮಾಡಿ ಬರೋಣ. 1.5 ತಿಂಗಳಾಯಿತು ಮನೆ ಬಿಟ್ಟು ಅಂತ ಅಂದ್ಬಿಟ್ಟು ನಾನು ಸರಿ ಆಯಿತು, ಹೆಂಗಿದ್ರು ಹುಡುಗರನ್ನ ಇಟ್ಕೊಂಡು ಬಸ್ಸು ಟ್ರೈನಲ್ಲಿ ಹೋಗೋಕ್ಕಾಗಲ್ಲ, ಹಿಂಸೆ ಆಗುತ್ತೆ ಅಂತ ನಮ್ಮನೆಲ್ಲ ಹೊರಟಿದ್ರಲ್ಲ ಕಾರಲ್ಲಿ. ಆಯಿತು ನಾನು ಬಂದುಬಿಡ್ತೀನಿ ನಡಿ ಅಂತ ಅಂದ್ಬಿಟ್ಟು ಬಂದೆ. ನಾನು ಬರ್ತಾ ನಮ್ಮ ಅಕ್ಕ ಕೊನೆಹಳ್ಳಿ ಕೊಟ್ಟಿದ್ದೀವಿ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಗಳಾಗಬೇಕು ರಾಧಕ್ಕ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೊರಟಿದ್ದೀನಿ. ಇಲ್ಲಿ ಕೊನೆಹಳ್ಳಿ ಗೇಟ್ ಇದೆಯಲ್ಲ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಅಲ್ಲಿ ಗೇಟ್ ಕ್ಲೋಸ್ ಮಾಡಿದರು, ಟ್ರೈನ್ ಬರುತ್ತೆ ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ಟ್ರೈನ್ ಹೋಗಿ. ಯಾರು ಈ ನಾಡಿ ಸ್ಪೀಡಲ್ಲಿ ಹೋಯ್ತೈತೆ? ಯಾವುದಿದು ಬೆಂಗಳೂರ್ದ? ಹಾಂ, ಓಯ್ ಬೆಂಗಳೂರ್ದ ಈ ನಾಡಿ ಸ್ಪೀಡಲ್ಲಿ ಹೋಯ್ತೈತೆ. 3 ಗಂಟೆಗೆ ಹೊರಡಲ್ವೇನೆ ಯಶವಂತಪುರದಿಂದ ವಾಸ್ಕೋ? ಅದೇ ಬೆಂಗಳೂರೇ ತಾನೇ. ಬೆಂಗಳೂರು. ಇನ್ನು ಟ್ರೈನು ಮೂವ್ ಆಗಿದ ತಕ್ಷಣ ನಾವು ಕೂಡ ಅಂದರೆ ಅದು ರೈಲ್ವೆ ಗೇಟ್ ಏನಿದೆ ಅದರೊಳಗಡೆ ಹೋಗಬೇಕು ವಿಲೇಜ್ಗೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವು ಇಲ್ಲಿಂದನೇ ಕಾಲ್ ಮಾಡ್ಕೊಂಡು ಹೋಗ್ತಾನೇ ಇದ್ದೀವಿ. ಅವರು ಫೋನ್ ಪಿಕ್ ಮಾಡ್ತಾಯಿಲ್ಲ ನಮ್ಮ ಅಕ್ಕ. ಅಂದರೆ ಅವರು ಕೋಳಿ ಫಾರಮ್ ಇದೆ, ಹಸುಗಳಿದ್ದಾವೆ, ಜಮೀನು ಸ್ವಲ್ಪ ಜಾಸ್ತಿ ಇದೆಯಲ್ಲ, ಜಮೀನು ಕಡೆ ಕೆಲಸಗಳು ಜಾಸ್ತಿ ಇತ್ತು. ಹಂಗಾಗಿ ಅವರು ನೇಬರ್ ಒಬ್ಬರು ಅವ್ರದ್ದು ಫೋನ್ನ ತಗೊಂಡು ಹೋಗಿದ್ದಾರೆ. ಅಂದರೆ ಪೈಪ್ಲೈನ್ ಮಾಡ್ತಿದ್ರಂತೆ ಕೋಳಿ ಫಾರ್ಮ್ ಹತ್ರ. ಸರಿ ಏನೋ ಅರಸೀಕೆರೆಗೆ ಹೋಗಿ ಏನೋ ತರಬೇಕು ಅಂತ ಅಂದ್ಬಿಟ್ಟು, ಸಾರಿ ಅರಸೀಕೆರೆಗಲ್ಲ, ಟಿಪ್ಟೂರ್ಗೆ ತೊಗೊಂಡು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅದಾದಮೇಲೆ ನಮ್ಮ ಇವರು ಭಾವ ಅಂದರೆ ಶಿವಣ್ಣ ಅಂತ ಅಂದ್ಬಿಟ್ಟು ಇವ್ರ ಹಸ್ಬೆಂಡ್ ಹೆಸರು, ಅವ್ರ ನಂಬರ್ ಇಸ್ಕೊಂಡು ಮನೆಗೆ ಹೋಗಿ ಮಗನ ಹತ್ರ ಆಮೇಲೆ ಅವ್ರಿಗೆ ಕಾಲ್ ಮಾಡಿ, ಆಮೇಲೆ ಅವ್ರು ಬರೋವ್ರಿಗೂ ವೆಯ್ಟ್ ಮಾಡಿ ಬಂದಮೇಲೆ ಟೀ ಮಾಡಿದರು. ಟೀ ಮಾಡಿ ಎಲ್ಲ ಕುಟ್ಕೊಂಡು ಆಮೇಲೆ ಅವ್ರ ಮನೆ ಕಟ್ಟಿದ್ದಾಗ ನಾನು ಗೃಹ ಪ್ರವೇಶಕ್ಕೆ ಹೋಗಿರಲಿಲ್ಲ. ಹಂಗಾಗಿ ಈ ಸತಿ ಹೋಗಿದ್ದಾಯಿತು. ಕರಿತಾಯಿದ್ರು ಯಾವಾಗಲೂ, ಬಾ ಇಲ್ಲೇ ಇದೆಯಾ, ಊರಿಗೆ ಬಂದು ಸೆಟ್ಲಾಗಿದೆಯಾ, ಬಂದಿಲ್ಲ ಅಂತ. ಹಬ್ಬಕ್ಕೆ ಕರೆದಿದ್ದೆ, ಅವ್ರ ಫ್ಯಾಮಿಲಿ ಸಮೇತ ಬಂದಿದ್ದರು. ಸೊ ಹಂಗಾಗಿ ನಾನು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ತಾ ಅಲ್ಲೇ ಸಿಗುತ್ತಲ್ಲ ಕೊನೆಹಳ್ಳಿ, ಹೋದೆ. ಮನೆಯೆಲ್ಲ ನೋಡ್ತಾ ಇರ್ಬೋದು. ನಿಜವಾಗ್ಲೂ ಫ್ರೆಂಡ್ಸ್, ಹಳ್ಳೀಲಿರಬೇಕು ಅಂದರೆ ಈ ಥರ ಮನೆ ಕಟ್ಟಿರಬೇಕು. ಡೂಪ್ಲೆಕ್ಸ್ ಥರ ಒಳಗಡೆನೇ ಡೂಪ್ಲೆಕ್ಸ್ ಮೇಲೆ ಹೋಗೋಕ್ಕೆ ಚೆನ್ನಾಗಿದೆ, ಸೂಪರಾಗಿದೆ. 30-35 ಲಕ್ಷ ಇದ್ದರೆ ಈ ಥರದೊಂದು ಫ್ಯಾಂಟಾಸ್ಟಿಕ್ ಮನೆ ಕಟ್ಬೋದು. ಮೇಲ್ಗಡೆನೂ ಅಷ್ಟೇ 2 ಡಬಲ್ ಬೆಡ್ರೂಮು, ಒಂದು ವೆಸ್ಟರ್ನ್ ಟಾಯ್ಲೆಟು, ಆಮೇಲೆ ಇದು ಫುಲ್ ಮನೆ ಮುಂದೆ ಅಂದರೆ ಬಾಲ್ಕನಿ ಥರ ಏನು ಮೇಲಿರುತ್ತೆ, ಫಿಲ್ಮಲ್ಲೆಲ್ಲ ಮನೆ ತೋರಿಸ್ತಾರಲ್ಲ, ಈ ರೆಸಾರ್ಟಲ್ಲೆಲ್ಲ ಇರುತ್ತಲ್ಲ, ಆ ಥರ ಎಲ್ಲ ಸ್ಟೇ ಆಗೋದಕ್ಕೆ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ಇದೇನಾದ್ರು ಮಡಿಕೇರಿ ಸೈಡು ಈ ಥರ ಎಲ್ಲ ಏನು ಮನೆಗಳಿರುತ್ತೆ ರೆಸಾರ್ಟು, ಅದೇ ಥರ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಇಷ್ಟ ಆಯಿತು ಮನೆ. ಹಾಗೆಯೇ ಅಲ್ಲೆಲ್ಲ ಮುಗಿಸ್ಕೊಂಡು ಅರ್ಶಿನ ಕುಂಕುಮ ತೊಗೊಂಡು ಸೀದಾ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ 9-9:30 ಆಗಿತ್ತು. ನಿಜವಾಗ್ಲೂ ಫ್ರೆಂಡ್ಸ್, ಒಂಥರ ವಾಮಿಟ್ ಬರೋಂಗೆ ಆಗ್ತಾಯಿತ್ತು ನನಗೆ. ಅಷ್ಟು ಕಾರಲ್ಲಿ ಜರ್ನಿ ನನಗೆ ಬರೋಲ್ಲ. ಟ್ರೈನು ಬಸ್ಸಲ್ಲೆಲ್ಲ ತಿರುಗಾಡ್ತೀನಿ, ಈ ಕಾರಲ್ಲಿ ನನಗೆ ಜರ್ನಿ ಅಂದರೆ ಆಗೋಲ್ಲ, ವಾಮಿಟ್ ಬಂದಂಗೆ ಆಗ್ತಾಯಿರುತ್ತೆ. ಈ ಮಕ್ಕಳು ಬೇರೆ ಮಲ್ಕೊಳ್ಳಲ್ಲ, ಹಠ ಮಾಡ್ತಾಯಿರ್ತವೆ. ವಿಡಿಯೋ ಅದಕ್ಕೆ ಮಾಡ್ಕೊಳಕ್ಕಾಗಲಿಲ್ಲ. ಬೆಂಗಳೂರಿಗೆ ಬಂದಾದಮೇಲೆ ಅಲ್ಲೇ ರೋಡ್ ಸೈಡಲ್ಲಿ ಸ್ವಲ್ಪ ರೈಸ್ ತಗೊಂಡು ಮನೆಗೆ ಹೋದ್ವಿ.
ಹೋಗಾದ್ಮೇಲೆ ಇನ್ನು ಅವು ಇವು ಗುಡಿಸೋದು ತೊಳೆಯೋದು ಎಲ್ಲ ಇದ್ದೇ ಇರುತ್ತಲ್ಲ, ಹಂಗಾಗಿ ನಾನು ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ನಾನು ಈಗ ಅದರದ್ದು ಹೋಗಿ ಒಂದು 3 ಡೇಸ್ ಆದಮೇಲೆ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾವು ಸ್ವಲ್ಪ ಅಂದರೆ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೆ, ಕರಿಬೇವು ಹಾಕ್ಕೊಂಡು ಹಣ್ಣೆಣ್ಣೆನೂ ಮತ್ತು ಕೊಬ್ಬರಿ ಎಣ್ಣೆನೂ ಹಾಕಿ ಅದರೊಳಗಡೆ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ತಲೆಗೆ ಹಚ್ಕೊಂಡಿದ್ದೆ. ನಾನು ಮಾರ್ನಿಂಗು ಅಂದರೆ ಒಂದು ಸಂಡೇ ಲಗ್ಗೆರೆ ಹತ್ರ ಕಾಲು ಸೂಪು ಮತ್ತು ತಿಂಡಿ ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ದೋಸೆಗೆ ಇಡ್ಲಿಗೆ ಕಾಲು ಸೂಪನ್ನು ಕೊಡ್ತಾರೆ, ಅದಕ್ಕೆ ಅಲ್ಲಿ ಹೋಗಿ ತಿನ್ಕೊಂಬರೋಣ, ಇವತ್ತೇನು ಮಾಡೋದು ಬೇಡ ಅಂತ ಹೇಳಿದರು ನಮ್ಮ ಮನೆಯವರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಟಿಫನ್ಗೆ ಅಲ್ಲಿಗೆ ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಲಗ್ಗೆರೆ ಹತ್ರ ಹೋಗ್ತಾಯಿದ್ದೀವಿ ತಿನ್ನೋದಕ್ಕೆ. ನಾನು ಸರಿ ಆಯಿತು ತಲೆಗೆಲ್ಲ ಸ್ನಾನ ಮಾಡ್ಕೊಳ್ಳೋಣ ಅಂತ ನೋಡಿದೆ, ಇನ್ನೇನು ಲೇಟ್ ಆಗುತ್ತೆ ಬಿಡು ಬೇಡ ಅಂದರು. ಹಂಗಾಗಿ ಮಾಮೂಲಿ ತಲೆ ಹಿಂಗೆ ಎಣ್ಣೆ ಹಾಕ್ಕೊಂಡಿದ್ದೆ, ಹಂಗೇ ಕಟ್ಕೊಂಡು ಜುಟ್ಟಿನ ಮೇಲೆ ಹಾಗೆ ಹೋಗ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಿರ್ಬೇಕು ತಲೆಗೆ, ಆವಾಗ ಒಂಥರ ಅಗ್ರು ಅಂದರೆ ಡ್ಯಾಂಡ್ರಫು ಅದೆಲ್ಲ ಇರೋದಿಲ್ಲ. ಇವಾಗ ನಮ್ಮ ಮನೆಯವರು ಸೈಡಿಗೆ ಗಾಡಿ ಹಾಕ್ಬಿಟ್ಟು ಅಲ್ಲಿ ಹೋಗಿದ್ದಾರೆ, ಇಲ್ಲೇ ಕೂತ್ಕೊಳ್ರಿ ಇಲ್ಲೇ ತಂದ್ಕೊಡ್ತೀನಿ, ಅಲ್ಲಿ ನಿಂತ್ಕೊಂಡೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಗಿದ್ದಾರೆ ತರೋಕ್ಕೆ. ತಂದಮೇಲೆ ಇವಾಗ ನಾವು ತಿಂದು ಮನೆ ಕಡೆ ಹೊರಡಬೇಕು ಅಷ್ಟೇ. ಫ್ರೆಂಡ್ಸ್, ನಾವಿಲ್ಲಿ ಲಗ್ಗೆರೆಯಲ್ಲಿ ಬಂದಿದ್ವಿ. ಇಲ್ಲಿ ಮಂಗಳೂರು ಕಬಾಬ್ ಕಾರ್ನರ್ ಅಂತ ಅಂದ್ಬಿಟ್ಟು ಇಲ್ಲಿದೆ ನೋಡಿ. ಫಸ್ಟ್ ಟೈಮ್ ಬಂದಿರೋದು. ಏನಕ್ಕೆ ಅಂದರೆ ಕಾಲು ಸೂಪು, ಇಡ್ಲಿ, ದೋಸೆ ಅಂದರೆ ದೋಸೆ ಇಡ್ಲಿಗೆ ಕಾಲು ಸೂಪ್ ಕೊಡ್ತಾರೆ, ಅದ್ರ ಜೊತೆ ಒಂದು ಪಲ್ಯ ಕೊಡ್ತಾರೆ. ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕರ್ಕೊಂಡ್ಬಂದ್ರು, ನಾನೇನು ಕೇಳ್ತಾ ಇರಲಿಲ್ಲ. ನಾನು ಪುರಿ ಉಸ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಪುರಿ ತೊಗೊಂಬಂದಿದ್ದೆ. ಸರಿ ಆಯಿತು, ಇನ್ನೇನು ಮಾಡ್ತೀಯ, ನಾಳೆ ಮಾಡಿವಂತೆ, ಇವಾಗ ಬಾ ಲಗ್ಗೆರೆಗೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಬರೋಣ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೊರಟು. ತಲೆಗೆ ಸಿಕ್ಕಾಪಟ್ಟೆ ಎಣ್ಣೆ ಹಾಕಿದ್ದೀನಿ, ಕರಿಬೇವನ್ನ ಹೇಳಿದ್ದಲ್ಲ, ಕರಿಬೇವು ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕಾಯಿಸ್ಕೊಂಡು ಹಚ್ಕೊಂಡಿರೋದು. ಹಾಗೆ ಬಿಡಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂದರೆ ಲೇಟ್ ಆಯ್ತದೆ, ನೀನು ಬರೋ ಅಷ್ಟರೊಳಗಡೆ ಮಧ್ಯಾಹ್ನ ಆಗುತ್ತೆ ಅಂದರು. ಸರಿ ಆಯಿತು ಅಂತ ಹಂಗೆ ತಲೆ ಎಲ್ಲ ಮೇಲೆ ಕಟ್ಕೊಂಡು ಮುಖ ತೊಳ್ಕೊಂಡು ಬಂದಿದ್ದಾಯಿತು. ಮಕ್ಳಿಗೂ ಅಷ್ಟೇ ತಲೆಗೆಲ್ಲ ಎಣ್ಣೆ ಹಾಕಿದ್ದೀನಿ. ಅವ್ರಿಗೂ ಮಧ್ಯಾಹ್ನ ಮೇಲೆ ಸ್ನಾನ ಮಾಡಿಸಿ ಮಲಗಿಸಿ ಫ್ರಿಜ್ ಕ್ಲೀನ್ ಮಾಡಬೇಕು. ಟ್ರೈಪಾಡ್ ತಂದಿಲ್ವಲ್ಲ ಎಲ್ಲ, ಏಯ್ ಚಿಂಕು, ಏಯ್ ನೋಡು, ಟ್ರೈಪಾಡ್ ತಂದಿಲ್ವಲ್ಲ ಎಲ್ಲ ವೀಡಿಯೋನು ಶೂಟ್ ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸಗಳು ಮಾಡಾದ್ಮೇಲೆ ವೀಡಿಯೋಗಳನ್ನ ಶೂಟ್ ಮಾಡ್ಕೊಬೋದು. ಏನು ನಾಳೆ ಹೋಗೋದಲ್ವ ಅಂತ ಅಂದ್ಬಿಟ್ಟು 2-3 ದಿನ ಅಷ್ಟೇ, ಮತ್ತೆ ರಿಟರ್ನ್ ಆಗ್ತೀನಿ. ನಾಳೆ ಹೋಗ್ತೀನಿ, ಇವತ್ತು ಸಂಡೇ ಅಲ್ವಾ, ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು. ಹೇಗೆ ಬರ್ತಾಯಿದೆ ವೀಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ. ಸರಿಯಾಗಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ನನಗೆ. ಸ್ವಲ್ಪ ಇಷ್ಟು ದಿನ 1.5 ತಿಂಗಳು ಫುಲ್ ಕೆಲಸನೇ ಆಯ್ತಲ್ವ, ಅದಕ್ಕೆ ಒಂದು 3 ದಿನ ರೆಸ್ಟ್ ತೊಗೊಂಡು ಹೋಗೋಣ ಬೆಂಗಳೂರಲ್ಲಿ ಅಂತ ಬಂದಿದ್ದೀನಿ ಅಷ್ಟೇ. ಒಂದು 3 ದಿನ ಎಣ್ಣೆ ಹಾಕಿದ್ದೀನಲ್ವ, ಕಣ್ಣೆಲ್ಲ ಒಂಥರ ಬಿಸಿಲು ಜಾಸ್ತಿ, ಎಣ್ಣೆ ಜಾಸ್ತಿ ಹಾಕ್ಕೊಂಡಿರ್ತೀನಿ ಇತ್ತೀಚೆಗೆ. ಕೂದಲು ಯಾಕಾದರೂ ಕಟ್ ಮಾಡಿಸಿದ್ನೋ ಅನ್ನಿಸ್ಬಿಡ್ತು. ಊರಲ್ಲೆಲ್ಲ ಜಡೆ ಹಾಕ್ಕೊಂಡು, ಜಡೆ ಅಷ್ಟುದ್ದಕ್ಕೂ ಹೂವು ಮುಟ್ಕೊಂಡಿರ್ತಾರಲ್ಲ, ಅವ್ರನ್ನ ನೋಡಿದಾಗೆಲ್ಲ ಹೊಟ್ಟೆಲ್ಲ ಉರಿಯೋದು, ಯಾಕಾದರೂ ಕಟ್ ಮಾಡಿಸಿದ್ನೋ ಅಂತ. ಜಡೆನೂ ಹಾಕೋಕ್ಕಾಗಲ್ಲ, ಹಿಂಗೂ ಇಲ್ಲ ಹಂಗೂ ಇಲ್ಲ ಅನ್ನಂಗೆ ಆಗಿದೆ ನಂದು. ಅದಕ್ಕೆ ಚೆನ್ನಾಗಿ ಕೂದಲು ಬೆಳೆಸೋಣ, ಹೆಣ್ಮಕ್ಳಿಗೆ ಜಡೆನೇ ಅಂದ, ಕೂದಲು ಅಂದ ಅಲ್ವಾ, ಅದಕ್ಕೆ ಇವಾಗ ತಿನ್ಕೊಂಡು ಮನೆ ಕಡೆ ಹೊರಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಮಕ್ಕಳು ಮಲ್ಕೊಂಡಿರೋ ಹಾಸಿಗೆನೂ ಸಹ ಮಡಿಸ್ಲಿಲ್ಲ ನಾನು, ನಮ್ಮ ಮಡಚಿ ಎತ್ತಿಕ್ಬಿಟ್ಟು ಬಂದಿರೋದಷ್ಟೇ. ಸ್ವಲ್ಪ ಪಾತ್ರೆಗಳು ಟಬ್ಬಿಗೆ ನೆನ್ನೆ ಬೆಳಗ್ಗೆ ಎತ್ತಿಕ್ಕಿದ್ದೆ. ರಾತ್ರಿ ಕಡಲೆಕಾಳು ಸಾಂಬಾರು ಮಾಡಿದ್ದೆ, ಹುರಿದ್ಬಿಟ್ಟು ನೆನೆಸಿರಲಿಲ್ಲ, ಹುರಿದ್ಬಿಟ್ಟು ಮಾಡಿ. ಮಿಕ್ಸಿನೂ ಸಹ ತಗೊಂಡೋಗಿದ್ದೆ. ನಮ್ಮ ಅತ್ತೆ ಮೇಲೆ ಮಿಕ್ಸಿ ಚೆನ್ನಾಗಿರಲಿಲ್ಲ, ಇಲ್ಲಿಂದಲೇ ತಗೊಂಬ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಹಬ್ಬಕ್ಕೆ. ಅಂದರೆ ಒಂದು 15 kg 20 kg ಮಟನ್ನಿಗೆ ಆ ಮಿಕ್ಸಿ ರುಬ್ಬಲ್ಲ, ಅದಕ್ಕೆ ನಾನು ಬೆಂಗಳೂರಲ್ಲಿ ಇಟ್ಕೊಂಡಿದ್ದೆ ನನ್ನ ಮಿಕ್ಸಿ, ಅದನ್ನೇ ತೊಗೊಂಡೋಗಿ ಎಲ್ಲ ಇಟ್ಕೊಂಡಿದ್ದೀವಿ. ವಾಪಸ್ ತರಲಿಲ್ಲ ಸುಮ್ಮನೆ ಏನಕ್ಕೆ ಅಂತ. ಅದರಲ್ಲಿ ಹಂಗೇ ಹುರಿದ್ಬಿಟ್ಟು ಹಂಗೆ ಮಾಡಿದ್ದೆ. ಸಾಂಬಾರು ಇದೆ ಮಧ್ಯಾಹ್ನಕ್ಕೆ. ಚಿಕನ್ ತಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಚಿಕನ್ ಮಾಡಿಕೊಡೋಣ ಅಂತ. ಯಾಕಂದರೆ ನಮ್ಮ ಮನೆಯವರು ಇಲ್ಲಿ ಊಟ ಇರೋಲ್ಲ ನೋಡಿ, ಅಲ್ಲಿಗೆ ವಾರಕ್ಕೆ 1 ದಿನ, ವಾರಕ್ಕೆ 2 ದಿನ ಬರ್ತಾರೆ, ಸರಿಯಾಗಿ ಊಟ ಇರೋಲ್ಲ. ಇದ್ದಿದ್ದ ದಿನನಾದ್ರೂ ಚೆನ್ನಾಗಿ ಮಾಡಿಕೊಡೋಣ ಅಂತ, ಚಿಕನ್ ತಗೊಂಡೋಗಿ ಮಾಡಿಕೊಡೋಣ ಅಂತ. ಸರಿ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡಿದ್ದೆ, ಕಡಲೆಕಾಳು ಸಾಂಬಾರು. ಇವಾಗ ಕಾಲು ಸೂಪು. ಇನ್ನು ನೈಟ್ಗೆ ಒಂದು ಸ್ವಲ್ಪ ಚಿಕನ್ ಮಾಡಿಬಿಟ್ಟು ಕೊಟ್ಟರೆ ನಾಳೆ ನೋಡೋಣ ಹೆಂಗಾಗುತ್ತೆ. ನಾಳೆ ಹೋಗೋಣ ಅಂತ ಇದ್ದೀನಿ. 3 ಗಂಟೆ ಟ್ರೈನ್ ಇದೆ ಅರಸೀಕೆರೆಗೆ, ಶಿವಮೊಗ್ಗ ಗಾಡಿ.
ಹೋಗೋಣ ಅಂತ ಅಂದ್ಬಿಟ್ಟು ಇವನು ಸ್ಟೇರಿಂಗ್ ಹತ್ರನೇ ಹೋಗ್ಬೇಕು. ಗಾಡಿ ಓಡಿಸೋನಂಗೆ ಆಡ್ತಾನೆ, ಗಾಡಿ ಓಡಿಸೋನಂಗೆ. ಓಕೆ ಫ್ರೆಂಡ್ಸ್, ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ. ಫಿಟ್ನೆಸ್ಸೇ ಕೊಡೋಲ್ಲ. Let's see what I can do. Don't maybe I don't know. I don't think so sweet. Let's see. Hey, ಆನೆ ವಿಡಿಯೋ ಕಿತ್ತಾಗುತ್ತೆ. ಇನ್ನು ಅಲ್ಲಿಂದ ಬಂದ್ವಿ, ಅಂದರೆ ವಿಡಿಯೋ ಎಲ್ಲ ನಮ್ಮ ಮನೆಯವರೇ ಮಾಡಿ ಅಂತಂದರೆ ಅವ್ರು ಆ ಥರ ಅವ್ರಿಗೆ ಹಿಂಗೆ ಬಂದಿರುತ್ತೆ ಹಂಗೆ ಮಾಡಿದ್ದಾರೆ ಅಷ್ಟೇ. ಆಮೇಲೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಫ್ರೆಂಡ್ಸ್. ಫ್ರಿಜ್ಜಿಂದು ನೀವು ನೋಡಿಬಿಟ್ರೆ ಏನು ಅಂತೀರೋ ಅಷ್ಟು ಕೊಳೆ ಅಂದರೆ ಕೊಳೆ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಕೊಳೆ. ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಇಷ್ಟು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಕೊಳೆ ಕಟ್ಕೊಂಡು. ಆಮೇಲೆ ಎಲ್ಲ ತೊಳೆದಾದ್ಮೇಲೆ ನೋಡಿ ಹೆಂಗೆ ವೈಟಾಗಿ ಕಾಣುತ್ತೆ ಅಂತ. ಎಲ್ಲ ನೋಡಿ, ಎಲ್ಲ ಫ್ರಿಜ್ಜಲ್ಲಿ ಏನೇನು ಇಟ್ಟಿದೆ ಅದೆಲ್ಲ ತೆಗ್ದಿದ್ದೀನಿ. ಒಂಥರ ನನಗೆ ಅಸಹ್ಯ ಅಂತ ಅನ್ನಿಸ್ಬಿಡ್ತು. ಫ್ರಿಜ್ ಆನಲ್ಲೇ ಇದೆ, ಬಟ್ ಇವೆಲ್ಲನೂ ಎಲ್ಲ ಕೊಳ್ತಂಗೆ ಆಗೋದು, ಎಲ್ಲ ಒಣಗ್ದಂಗೆ ಆಗೋದು. ಆಮೇಲೆ ಫ್ರಿಜ್ಜೆಲ್ಲನೂ ಹಂಗೇ ಸ್ವಲ್ಪ ಕೋಲ್ಡೆಲ್ಲ ಜಾಸ್ತಿಯಾಗಿ ಎಲ್ಲ ಕಡೆನೂ ಹರಡ ಇರೋದು ನನಗೆ ಒಂಥರ ಅನ್ನಿಸ್ತಾಯಿತ್ತು. ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡೋಣ, ಎಲ್ಲ ತೆಗೆದು ಎಲ್ಲ ಬಿಸಾಕ್ಬಿಟ್ಟು ಕ್ಲೀನ್ ಮಾಡೋಣ. ಆಮೇಲೆ ಸೋಪ್ ಆಯಿಲೆಲ್ಲ ಇತ್ತು, ಸೋಪ್ ಆಯಿಲೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗ್ದಿದ್ದೀನಿ. ಒಂಥರ ಹೆಂಗೆ ಅನ್ನಿಸ್ತಾಯಿತ್ತು ಅಂದರೆ, ಹುಡುಗರು ಬೇರೆ ಮಲ್ಕೊಂಡಿದ್ರೆ ಅದಕ್ಕೆಲ್ಲ ಪಟಾಪಟ್ ಅಂತ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನೊಂದು ಅಂದರೆ ಫ್ರೆಂಡ್ಸ್, ಎಷ್ಟೋ ಕೆಲಸಗಳನ್ನ ನಾನು ವೀಡಿಯೋಸ್ ಶೂಟ್ನೆಲ್ಲ ಮಾಡ್ಕೊಂಡಿಲ್ಲ. ಯಾಕಂತಂದರೆ ನಾನು ಬರಬೇಕಾದ್ರೆ ಟ್ರೈಪಾಡ್ ಮರೆತುಬಿಟ್ಟು ಬಂದಿದ್ದೆ. ಹೋಗಿ ಒಂದು 3 ದಿನಕ್ಕೆಲ್ಲ ಬಂದುಬಿಡೋಣಲ್ವಾ ಅಂತ ಅಂದ್ಕೊಂಡು ಹೋಗಿದ್ದೆ. ಆದರೂ ಕೂಡ ಹೆಚ್ಚು ಕಮ್ಮಿ ದಿನಗಳೆಲ್ಲ ಕಳೆದೋಯ್ತು. ಹಂಗಾಗಿ ನಾನು ಟ್ರೈಪಾಡೇನು ಇಟ್ಕೊಂಡು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಿಂದೆ ಎಲ್ಲನೂ ಅಂದರೆ ವಾಶ್ರೂಮ್ ಹತ್ರ ಎಲ್ಲ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ನೆಲ್ಲಿ ಇದೆಯಲ್ವಾ, ಅಲ್ಲಿ ಎಲ್ಲನೂ ಕೂಡ ಉಜ್ಜಿ ತೊಳಿತಾ ಇದ್ದೀನಿ. ಏನು ಫ್ರಿಜ್ಜಿಂದು ಅಂದರೆ ಆರ್ಗನೈಸ್ ಬಾಕ್ಸಸ್ ಎಲ್ಲನೂ ವಾಶ್ ಮಾಡ್ತಾಯಿದ್ದೀನಿ. ಇನ್ನು ಅಂದರೆ ಗೋಡೆಗೆ ಒರಗಿಸಿ ಇಟ್ಟಿದ್ದೀನಿ. ಸ್ವಲ್ಪ ವೀಡಿಯೋನ ನಮ್ಮ ಮನೆಯವ್ರಿಗೆ ಕೊಟ್ಟೆ, ಶೂಟ್ ಮಾಡಿಬಿಡು ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರು ಆಲ್ರೆಡಿ ಹೊರಟಿದ್ರು. ಯಾಕೆ ಅಂತಂದರೆ ಡ್ಯೂಟಿಗೆ, ಏರ್ಪೋರ್ಟಿಗೆ ಡ್ಯೂಟಿ ಬಿದ್ದೈತೆ, ನಾನು ಹೋಗ್ತೀನಿ ಅಂತ. ಅದಕ್ಕೆ ಒಂದು 2 ನಿಮಿಷ ಹಿಂಗೆ ವೀಡಿಯೋ ಮಾಡಿಕೊಟ್ಬಿಟ್ಟು ಹೋಗು ಅಂತ ಅಂದ್ಬಿಟ್ಟು. ಯಾಕಂದರೆ ನಿಮಗೂ ನಮ್ಮ ರೋಟೀನಲ್ಲಿ ಅಟ್ಲೀಸ್ಟು ಒಂದು 10 ಸೆಕೆಂಡ್ ವೀಡಿಯೋನಾದರೂ ನಾನು ನಿಮಗೆ ಹೇಳಿದ್ರೆ, ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ನಾನು ಹೇಳೋದಕ್ಕಿಂತ ವೀಡಿಯೋದಲ್ಲಿ ನೀವು ನೋಡಿದ್ರೆ ಅಂದರೆ ಒಂದು ನಿಮಗೂ ಕೂಡ ಒಂದು ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಬರುತ್ತೆ. ಇದೆಲ್ಲ ಮಾಡಿದ್ದಾರೆ ಅಂದರೆ ಹೇಳಿದ್ನಲ್ವಾ. ನಾವು ಹೇಳೋದಕ್ಕಿಂತ ಅಂದರೆ ಅಜ್ಜಿಯರೆಲ್ಲ ಹೇಳ್ತಾರೆ, ನಮ್ಮ ಕಾಲದಲ್ಲಿ ಹಂಗಿತ್ತು ಹಿಂಗಿತ್ತು, ರಾಜರು ಆಮೇಲೆ ಮಡಿಕೆಗಳೆಲ್ಲ ಹಿಂಗೆ ಊತಾಕ್ತಾಯಿದ್ರು, ನಿಧಿ ಸಿಗ್ತಾಯಿತ್ತು ಅಂತ. ಅದನ್ನು ನಾವು ನಮ್ಮ ಮೊಮ್ಮಕ್ಳಿಗಾಗಿರ್ಬೋದು, ಮುಂದಕ್ಕೆ ನಮ್ಮ ಮಕ್ಕಳು ದೊಡ್ಡವರಾದಮೇಲೆ ನಾವು ಹಿಂಗೆ ಹೇಳೋ ಬದಲು ನಾವು ಹೇಳೋದ್ರ ಜೊತೆಗೆ ಇವರು ಆಡಿಯೋ ವಿಡಿಯೋ ಎರಡೂ ಕೂಡ ನೋಡ್ಬೋದಲ್ಲ. ಎರಡೂ ಕೂಡ ನೋಡಿಕೊಂಡು ಹಿಂಗಿದ್ರ ನಾವು ಕೂಡ ಹಿಂಗೆ ಕಷ್ಟ ಏನಾರು ಇದ್ದರೆ ಕಷ್ಟಪಡೋದು ಬೇಡ, ಮುಂಜಾಗ್ರತೆ ವಹಿಸ್ಕೊತಾರೆ ಅವರು. ಚೆನ್ನಾಗಿ ಇರೋಣ, ಅಂದರೆ ದುಡ್ಡನ್ನು ದುಂದುವೆಚ್ಚ ಮಾಡೋದು ಬೇಡ, ಹಾಳು ಮಾಡೋದು ಬೇಡ, ಉಳಿಸೋಣ, ಈ ಥರ ಎಲ್ಲ ಅವ್ರಿಗೂ ಒಂಥರ ಐಡಿಯಾಗಳು ಬರ್ತಾ ಇರುತ್ತೆ. ಅದಕ್ಕೆ ಅಂದರೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೇ ವಿಡಿಯೋ ಹಾಕಿದ್ರೆ ಅಂದರೆ ಒಳ್ಳೆ ರೀತಿಲಿ ಮನಸ್ಸು ಒಳ್ಳೆ ರೀತಿಲಿದ್ದು ವಿಡಿಯೋಗಳು ಕೂಡ ಒಳ್ಳೆ ರೀತಿಯಲ್ಲೇ ಆಗ್ತಾಯಿದ್ರೆ ಯಾವತ್ತೂ ಸೋಷಿಯಲ್ ಮೀಡಿಯಾ ಕೈ ಬಿಡಲ್ಲ ಅನ್ನೋದು ನಾನೇ ಗ್ಯಾರಂಟಿ. ಯಾಕಂದರೆ ನಾನು ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ, ನಮ್ಮ ರಿಲೇಟಿವ್ಸಲ್ಲೂ ಕೂಡ ನಾನು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಅಂದರೆ ಒಂದು ಮನೆತನಕ್ಕೆ ಒಂದು ಒಳ್ಳೆಯ ಸೊಸೆ ಅನ್ನೋದನ್ನು ಮಾಮೂಲಿ ಎಲ್ಲ ಭಾವಿಸ್ಕೊತಾರೆ. ಆಮೇಲೆ ಈ ಥರ ಎಲ್ಲ ಕಷ್ಟಪಡ್ತಾಳಪ್ಪ ಇವಳು ಅನ್ನೋದು ನನಗೆ. ಆಮೇಲೆ ಎಲ್ಲರೂ ನನ್ನ ಐಡೆಂಟಿಫೈ ಮಾಡೋದು ಎಲ್ಲ ಯೂಟ್ಯೂಬಿಂದನೇ ಆಗಿದೆ. ಸೊ ಹಾಗಾಗಿ ಒಂದು ಯೂಟ್ಯೂಬ್ ನನಗೊಂದು ಒಳ್ಳೆ ಇದ್ದು, ನಾನು ಅಪರೂಪಕ್ಕೆ ಹಾಕಿದ್ರೂ ಕೂಡ ನೀವು ವ್ಯೂವರ್ಸು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ನನಗೆ. ಯಾವುದೇ ರೀತಿಯಲ್ಲಿ ಅಟ್ಲೀಸ್ಟ್ 2000 ಮೇಲಾದರೂ ವ್ಯೂಸ್ ಕೊಡ್ತೀರಾ ನೀವು. ನನಗೆ ತುಂಬ ಇಷ್ಟ. ನಾನು ತಿಂಗ್ಳಿಗೆ ಒಂದ್ಸಲ ಹಾಕಿದ್ರೂ ಕೂಡ 2000 ಮೇಲೆ ವ್ಯೂಸ್ ಕೊಡ್ತೀರಾ. ನಿಜವಾಗ್ಲೂ ಇಂಥ ಇದಕ್ಕೆ ನಾನು ಯಾವಾಗಲೂ ಕೂಡ ಚಿರಋಣಿ. ನಿಮ್ಮ ಅಂದರೆ ನನ್ನೆಲ್ಲ ವ್ಯೂವರ್ಸಿಗೆ
ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ ಹತ್ರದಲ್ಲೇ. ಹಾಗಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷ ನಮಗೆ ಕನ್ನಡಿಗರಿಗೆ, ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಹಾಗಾಗಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ದಿವಸ ನಾನು ವೀಡಿಯೋ ಮಾಡ್ತೀನಿ, ಶೇರ್ ಮಾಡ್ತೀನಿ ನಾನು ನಿಮಗೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ಮುಂಚಿತವಾಗಿ, ಸದ್ಯಕ್ಕೆ ಇವಾಗ ಮುಂಚಿತವಾಗಿ ಹೇಳ್ತಾ ಇರೋದು. ಹಾಗೆ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಕೂಡ ವೀಡಿಯೋ ಮಾಡ್ತಾಯಿದ್ದಾರೆ ಇವಾಗ. ಸ್ವಲ್ಪ ಮಟ್ಟಿಗೆ ಮಾಡಿದ್ರು. ನೆಕ್ಸ್ಟು ಎಲ್ಲ ಫ್ರಿಜ್ಜು ಕೂಡ ವಾಶ್ ಮಾಡಿದ್ದೀನಿ. ಫ್ರಿಜ್ಜಿಂದು ಆರ್ಗನೈಸರು ಬಾಕ್ಸಸ್ಸು ಪ್ಲೇಟ್ಸು ಎಲ್ಲನೂ ಒಣಗಕ್ಕೆ ಇಟ್ಟಿದ್ದೀನಿ, ನೀರೆಲ್ಲ ಆರಲಿ ಆಮೇಲೆ ಜೋಡಿಸೋಣ ಅಂತ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಅವಾಗ ಹೆಂಗಿತ್ತು ಫ್ರಿಜ್ಜು, ಇವಾಗ ಹೆಂಗೆ ಆಗೈತೆ, ಬಿಫೋರು ಆಫ್ಟರು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲಿ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ನೀರೆಲ್ಲನೂ ಕೂಡ ಆನ್ ಮಾಡಿದ್ದೆ. ನೀರು ಒಂದಿದ್ರೆ ಸಾಕು ನಮ್ಮ ಚಿಕ್ಕವನಿಗೆ, ಇನ್ನೇನು ಬೇಡ. ನೀರು ಆಮೇಲೆ ಹೊರಗಡೆ ಆಟ ಆಡೋದು ಇಷ್ಟು ಬಿಟ್ಟರೆ ಏನು ಬೇಡ ಅನಿಸ್ಬಿಡುತ್ತೆ. ಹಾಗೆಯೇ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕೆಲ್ಲ ತೊಳೆದು ವಾಶ್ರೂಮ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೆ. ಸ್ನಾನ ಒಂದು ಬಾಕಿ ಇತ್ತು, ಅದಕ್ಕೆ ನೀರೆಲ್ಲ ಗೀಝರ್ ಆನ್ ಮಾಡಿ ನೀರು ತುಂಬಿಸಿದ್ದೀನಿ. ಸ್ವಲ್ಪ ಹೊತ್ತು ಹಂಗೇನೆ ಶೂಟ್ ಮಾಡಿಕೊಂಡೆ, ಆಡಲಿ ನೀರಲ್ಲಿ ಆಡ್ತಾವನೆ ಆಡಲಿ ಅಂದ್ಕೊಂಡು. ಇನ್ನೇನು ತಣ್ಣೀರಲ್ವಲ್ಲ, ಬಿಸಿ ನೀರಲ್ವ. ಇವಾಗಂತೂ ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆನೇ. ಯಾವಾಗ ನೋಡು ಫ್ಯಾನ್ ಆನ್ ಮಾಡ್ತಾನೆ ಅಂದರೆ ಫ್ಯಾನ್ ಓಡ್ತಾನೆ ಇರಬೇಕು ಆಯಿತಾ. ಮನೇಲಿ ಬಾಲ್ಕನಿ ಡೋರೆಲ್ಲ ತೆಗೆದಿರ್ತೀನಿ. ಎಷ್ಟು ಗೊತ್ತಾ ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ. ಸೊ ಹಂಗಾಗಿ ಹಳ್ಳಿ ವಾತಾವರಣನೇ ಇಷ್ಟ ಆಗ್ಬಿಡುತ್ತೆ. ಈ ಸೆಕೆಯಲ್ಲಿರಲಿ, ಮಳೆಯಲ್ಲಿರಲಿ, ಅಂದರೆ ಚಳಿಗಾಲದಲ್ಲಿರಲಿ, ಹಳ್ಳಿ ವಾತಾವರಣ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಪ್ಲೇಟ್ಸು ಆಮೇಲೆ ಬಾಕ್ಸ್ಗಳೆಲ್ಲನೂ ನೋಡಿ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ. ಎಲ್ಲ ವೈಟ್ ಆ್ಯಂಡ್ ವೈಟಿಗೆ ಕಾಣಿಸ್ತಾ ಇದೆ. ಇಲ್ಲಿ ಹಾಲು ಕೂಡ ಇಟ್ಟಿದೆ. ಎಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಎಷ್ಟೊತ್ತಾಗುತ್ತೋ ಏನೋ, ಹಾಲು ಕೂಡ ಒಡೆದೋಗ್ಬಿಡುತ್ತೆ ಸೆಕೆಗೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದೆ. ಆಮೇಲೆ ಗ್ರೀನ್ ಕಲರ್ ಮ್ಯಾಟು ಕೂಡ ಫ್ರಿಜ್ ಮೇಲೆ ಈ ರೀತಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಒಟ್ಟಿನಲ್ಲಿ 24 ಅವರ್ಸು ಫ್ರಿಜ್ ಆನ್ ಆಗೇ ಇರುತ್ತೆ, ಏನು ಆಫ್ ಏನು ಮಾಡಲ್ಲ. ಅಲ್ಲೇನು ಫ್ಯಾನ್ ಹಾಕ್ಕೊಳ್ಳಲ್ಲ, ಸೀಲಿಂಗ್ ಫ್ಯಾನ್ ಇದೆ. ಸೊ ಹಂಗಾಗಿ ಅಲ್ಲಿ ಹಾಕ್ಕೊತೀವಿ. ಇವಾಗ ನಾವು 4 ಜನ ಮಲ್ಕೊತಾ ಇರೋದು ಹಾಲಲ್ಲೇ ಮಲ್ಕೊತೀವಿ. ಯಾಕಂತಂದರೆ ಸೀಲಿಂಗ್ ಫ್ಯಾನ್ ಇದೆ, ಅಲ್ಲೂ ಕೂಡ ಫ್ಯಾನ್ ಜೋರಾಗಿ ಹಾಕ್ಬಿಟ್ರೆ ಆರಾಮಾಗಿ ಮಲ್ಕೋಬೋದಲ್ಲಿ. ಇನ್ನು ಇವಾಗ ನಾನು ನೀರು ಆನ್ ಮಾಡಿದ್ದೀನಿ, ನಾನು ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ಬೆಳಗಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಇವಾಗೆಲ್ಲ ಕೆಲಸಗಳು ರೆಡಿಯಾಗಿದೆ. ಇವಾಗೇನು ಯಾವ ಕೆಲಸನೂ ಇಲ್ಲ. ಸಂಜೆ ಆಯ್ತಾ ಬಂತಲ್ವ, ಒಂದು 6:30 ಆಯಿತು. ಹಾಗಾಗಿ ಇವಾಗೆಲ್ಲ ಹೊರ್ಗಡೆನೂ ಕೂಡ ತೊಳೆದೆಲ್ಲ ಇಟ್ಟಿದ್ದೀನಿ, ರೆಡಿ ಮಾಡಿದ್ದೀನಿ. ಪಾತ್ರೆಗಳೆಲ್ಲ ಬೆಳಗ್ಗೆ ಇಡ್ತೀನಿ. ನೀರೆಲ್ಲ ಸೋರ್ಕೊಂಡಾದ್ಮೇಲೆ ಸ್ವಲ್ಪ ಜೋಡಿಸ್ಕೊಳ್ತೀನಿ. ಫ್ರಿಜ್ಜಲ್ಲಿ ಇದ್ದಿದ್ದೆಲ್ಲನೂ ಕೂಡ ತೊಳೆದಿದ್ನಲ್ವ, ಫ್ರಿಜ್ಜಲ್ಲಿ ಕೆಲವೊಂದೊಂದು ಬಾಕ್ಸ್ಗಳು ಪ್ಲಾಸ್ಟಿಕ್ಕು, ಕೊತ್ತಂಬರಿ, ಕರಿಬೇವು ಎಲ್ಲನೂ ಕೂಡ ಹಾಕಿಟ್ಟಿದ್ದೆ. ಹಂಗಾಗಿ ಎಲ್ಲನೂ ಕೂಡ ತೊಳೆದಿದ್ದೀನಿ. ಇವಾಗ ನೀಟಾಗಿ ಸ್ನಾನ ಮಾಡಿಕೊಂಡು ಸ್ವಲ್ಪ ದೀಪ ಹಚ್ಬಿಟ್ರೆ ಅಲ್ಲಿಗೆ ಮುಗೀತು. ಎಲ್ಲನೂ ಕೂಡ ಕ್ಲೀನಾಗಿದೆ. ಫಿಶ್ ತಂದಿದ್ರು ನಮ್ಮ ಮನೆಯವರು, ಫಿಶ್ ಸಾಂಬಾರು ಮಾಡಬೇಕು. ಇನ್ನು ನೆಕ್ಸ್ಟ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ಲರಿಗೂ ಕೂಡ ವ್ಲಾಗು ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.